ವಿರಾಮದ ನಂತರ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಬಸವರಾಜ್ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 13/8/1994. 1994. ಸಮಯ 1 ಗಂಟೆ 4 ನಿಮಿಷ ರಾತ್ರಿ. 1 ಗಂಟೆ 4 ನಿಮಿಷ ಮಧ್ಯರಾತ್ರಿನಾ? 13ನೇ ತಾರೀಕು. ಸರಿ, ಏನ್ ಪ್ರಶ್ನೆ ಇತ್ತು? ಸರಿಯಾಗಿ ಮೇಡಮ್, ಯಾವಾಗ ಸರಿಯಾಗ್ತಾನೆ, ಏನ್ ನಮ್ಮ ಮಾತು ಕೇಳ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಬಸವರಾಜ್ ಅವರು. ನಮಸ್ಕಾರ. ನಿಮ್ಮ ಮಾತಲ್ಲಿ ಎಷ್ಟು ಬೇಸರ ಆಗಿದೆ ಅಂತಂದರೆ ಪಾಪ ಗೊತ್ತಾಗುತ್ತೆ ನನಗೆ. ಇಲ್ಲಿ ನೋಡಿ, ಇದು ಏನಾಗಿದೆ, ದ್ವಿತೀಯದಲ್ಲಿ ಅಂದರೆ ವಿದ್ಯಾಸ್ಥಾನದಲ್ಲಿ ಕುಜ ಸೇರಿಬಿಟ್ರೆ ಮಾತು ಕೇಳದೆ ಒರಟತನ ಮತ್ತು ಕಠಿಣತೆ, ಕೋಪ ಇತ್ಯಾದಿ ಎಲ್ಲ ಶುರುವಾಗಿಬಿಡುತ್ತೆ. ಹೀಗಾಗಿ ಇಂಥ ದೇವರ ಆರಾಧನೆ ಮಾಡೋದ್ರಿಂದ, ಈ ಉದಾಹರಣೆಗೆ ನೋಡಿ, ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ, ಅದಕ್ಕೆ ಈ ಜೇನು ಹಾಗೂ ರಸಬಾಳೆ ಬರುತ್ತೆ, ಇವೆರಡರ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ ಮಕ್ಕಳಿಗೆ. ಇದು ತುಂಬ ತುಂಬ ಸಹಾಯವಾಗುತ್ತೆ. ಅದು ಏನಾಗುತ್ತೆ, ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಸ್ಟ್ರಿಕ್ಟಾಗಿ ಬೆಳೆಸಬೇಕು. ಸ್ವಲ್ಪ ನೀವು ಶಾಲೆಗೆ ಕಳಿಸೋದು ಅಷ್ಟೇ ಅಲ್ಲ, ಎಲ್ಲಾದರೂ ಒಂದು ಕಡೆ ಒಳ್ಳೆ ಕಡೆ ಟ್ಯೂಷನ್ ಹಾಕಿ, ಹಾಗೆ ಸ್ವಲ್ಪ ಮಕ್ಕಳು ಹೀಗೆ ಹೊರಟಾಗಿದ್ದಾರೆ ಅಂದರೆ ನಾವು ಸ್ವಲ್ಪ ಹೆಚ್ಚಿನ ಕೇರ್ ತೊಗೋಬೇಕು. ಹಾಗಾಗಿ ಸ್ವಲ್ಪ ಕೇರ್ ತೊಗೊಂಡು ಬೆಳೆಸಬೇಕು. ಕಾಳಜಿ ತೊಗೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇನ್ನುಳಿದ 3 ರಾಶಿ, ಕಡೆಯ 3 ರಾಶಿಗಳ ಬಗ್ಗೆ ಮಾಹಿತಿ. ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಯವರಿಗೆ ಈ ವಾರ ಹೇಗಿರ್ತದಪ್ಪ? ವಾರದ ಆದಿಯಲ್ಲಿ ಗಮನಿಸೋಣ. ಶನಿಶ್ಚರ ಚೆನ್ನಾಗಿದ್ದಾನೆ, ನೀವು ಆತಂಕ ಮಾಡ್ಕೋಬೇಕಾಗಿಲ್ಲ. ನೋಡಿದ್ರೆ ನಾವು ನೋಡಿ, ವಾರದ ಆದಿಯಲ್ಲಿ ಪ್ರಯಾಣದಲ್ಲಿ ತೊಂದರೆ. ಕಾರಣ ಏನಪ್ಪ ಅಂತಂದರೆ ಚತುರ್ಥದಲ್ಲಿ ಮಾಂದಿ ಉದಿಯಾಗಿರೋ ಕಾರಣದಿಂದಾಗಿ ನಾಳೆ ಮತ್ತು ನಾಡಿದ್ದು ದ್ವಿತೀಯದಲ್ಲಿ ಸಂಚಾರ ಆಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ. ಅದೇನಂಥ ದೊಡ್ಡ ಪ್ರಮಾದ ಅಲ್ಲ, ಸಣ್ಣ ಪುಟ್ಟದ್ದು ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವೃತ್ತಿ ಸ್ಥಳ ಎಲ್ಲ ತುಂಬ ಚೆನ್ನಾಗಿದೆ, ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿರ್ತದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಐಡೆಂಟಿಟಿ ಸಿಗುತ್ತೆ. ಈ ಥರದ್ದೆಲ್ಲ ಚೆನ್ನಾಗಿದೆ. ಲಾಭಾಧಿಪತಿ ಲಾಭದಲ್ಲಿದ್ದಾಗ ಲಾಭ ಬರ್ತದೆ, ಚೆನ್ನಾಗಿದೆ, ಗಾಬರಿ ಬೇಡ. ಇನ್ನು ಸ್ವಲ್ಪ ಮಟ್ಟಿಗೆ ವಾರ ಮಧ್ಯದಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿರತಕ್ಕಂಥದ್ದು, ಶನಿ ಮಾಂದಿ ಸೇರಿದಾಗ ನೋಡಿ, ಸ್ವಲ್ಪ ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಇಂಥದ್ದೊಂದು ಲಕ್ಷಣವನ್ನು ಕಾಣ್ತೀವಿ. ವಿದ್ಯಾರ್ಥಿಗಳಿಗೆ ಆಲಸ್ಯ ಬರೋದು, ಹೇಳಿದ ಮಾತೆ ಕೇಳೋದಿಲ್ಲಪ್ಪ ಅಂತ ಸಾಕಾಗ್ಬಿಡುತ್ತೆ ನಿಮಗೆ, ತಂದೆ ತಾಯಿಗಳಿಗೆ. ಅಂಥದ್ದೊಂದು ಲಕ್ಷಣ ಸೂಚಿ. ವಿದ್ಯಾರ್ಥಿಗಳಿಗೂ ಹಾಗೆ, ಎಷ್ಟು ಹೇಳಿದ್ರೂ ಮನಸ್ಸಿಗೆ ಹೋಗೋಲ್ಲ. ಏನು ಮಾಡೋದು, ಅವ್ರಿಗೂ ಪಾಪ ಗ್ರಹಚಾರ ವಶಾತ್ ಹೀಗಾಗುತ್ತೆ. ಆ ಥರದ್ದೊಂದು ಲಕ್ಷಣ ಇದೆ ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ. ಇದ್ರ ಬಗ್ಗೆ ಗಮನ ತೊಗೊಳ್ಬೇಕು. ವೃತ್ತಿಯಲ್ಲಿ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ನಾನು ಯಾವುದು ತೊಡಕು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಬಾಧೆ, ತಲೆನೋವು, ತಲೆ ಸಿಡಿತ ಇಂಥದ್ದೊಂದು ಸೂಚಿಸ್ತಾ ಇದೆ. ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಗಮನ ತೊಗೊಳ್ಬೇಕು. ಆದರೆ ಇದರ ಹೊರತಾಗಿ ಸುಖವೂ ಇದೆ. ಸಮೃದ್ಧವಾದ ಅಲ್ಲಿ ಸುಖಸ್ಥಾನದಲ್ಲಿ ಗುರುಚಂದ್ರ ಒಟ್ಟಾದಾಗ ಕೊನೆ ಶುಕ್ರವಾರ ಶನಿವಾರದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ನೀರಿನ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿರ್ತದೆ. ಮತ್ತು ಬಂಧುಗಳ ವಿಚಾರದಲ್ಲಿ ಏನೋ ತೊಡಕಿದ್ರೆ ಅದೆಲ್ಲ ನಿವಾರಣೆ ಆಗಿಬಿಡುತ್ತೆ, ಸರಿ ಹೋಗಿಬಿಡುತ್ತೆ. ಅಕಸ್ಮಾತ್ ಫ್ರೆಂಡ್ಶಿಪ್ ಹಾಳಾಗಿದ್ದರೆ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿದೆ, ಗಾಬರಿ ಬೇಡ. ಇದಕ್ಕೆ ಪ್ರಾರ್ಥನೆ ಏನಪ್ಪ ಮಾಡಬೇಕು ಅಂತಂದರೆ, ಶನೈಶ್ಚರ ಕವಚ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನಿಮಗೆ ಬಾಧಿಸುತ್ತೆ. ಈ ಕಾರಣದಿಂದ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅದು ಒಳ್ಳೆಯದು. ಅಥವಾ ಶನೈಶ್ಚರ ಸನ್ನಿಧಾನಕ್ಕೆ ದರ್ಶನ ಮಾಡೋದು ಅದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯನ್ನು ಗಮನಿಸ್ಕೊಂಡ್ರೆ, ವಾರದ ಆದಿಯಲ್ಲಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್, ಗಂಟಲ ನೋವು, ಈ ಬಾಧೆಯನ್ನು ಸೂಚಿಸ್ತಾ ಇದೆ. ಮತ್ತು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಜಂಕ್ ಫುಡ್, ಹೊರಗಿನ ಆಹಾರ ತೊಗೊಂಡ್ಬಿಡ್ತೀರಾ. ಅರ್ಜೆಂಟ್ ಏನೋ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಈ ದಿವಸ ಒಂದು ಹೊರಗೆ ಅಲ್ಲೇ ಊಟ ಮಾಡ್ಕೊಂಬೇಡ, ಈ ಥರದ್ದು ಪ್ಲ್ಯಾನ್ ಇದ್ದರೆ ಅದು ನಿಮಗೆ ಮುಳುವಾಗುತ್ತೆ. ಹೀಗಾಗಿ ಕಷ್ಟವೋ ಸುಖವೋ ಒಂದು 10 ನಿಮಿಷ ಬೇಗ ಎದ್ದೇಳಬೇಕು, ಇಷ್ಟೇ. ಏನು ಗಡಿಬಿಡಿ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಲೇಟಾಗಿ ಹೇಳೋದು. ಇದನ್ನು ನೀವು ತಿದ್ದುಕೊಳ್ಬೇಕು, ಅದು ನಿಮಗೆ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗಷ್ಟೇ ಸ್ವಲ್ಪ ಹೇಳಿದ ಮಾತು ಕೇಳೋದಿಲ್ಲ, ಹೇಳಿದ್ದು ತಲೆಗೆ ಹೋಗೋದಿಲ್ಲ, ಬಯಸ್ಕೊಳ್ಳೋದು. ಈ ಸಮಾರಂಭ ಮನೆಯಲ್ಲಷ್ಟೇ ಅಲ್ಲ, ಈ ಶಾಲೆವರೆಗೂ ಮುಂದುವರಿಯುತ್ತೆ. ಇದನ್ನು ಗಮನ ಹರಿಸಬೇಕು, ಅದನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಆರೋಗ್ಯ ಸ್ವಲ್ಪ ಕ್ಷೀಣವಾಗೇ ಇದೆ. ಹೀಗಾಗಿ ಆರೋಗ್ಯದ ಕಡೆ ಈ ವಾರ ನೀವು ಬಹಳ
ಎಚ್ಚರ ಗಮನ ವಹಿಸಬೇಕು. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲ, ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ, ದೈವಾನುಕೂಲ ಚೆನ್ನಾಗಿದೆ. ಈ ಸಪ್ತಮಾಧಿಪತಿ ಲಾಭದಲ್ಲಿದ್ದರೆ ದಾಂಪತ್ಯ, ಪ್ರೀತಿ, ಪ್ರೇಮ, ಅನುರಾಗ ಇವೆಲ್ಲ ಸಮೃದ್ಧವಾಗಿರುತ್ತದೆ. ಆತಂಕ ಬೇಡ. ಆರೋಗ್ಯವನ್ನು ನೋಡ್ಕೊಳ್ಳಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿದೆ. ಸಹೋದರ ಸಹಕಾರ, ಸೇವಕರ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಲಾಭವೂ ಇದೆ, ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿ, ಒಂದು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕೂಡ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ, ಅದು ಒಳ್ಳೆಯದು. ಇನ್ನು ಮೀನರಾಶಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಾವು ಗಮನಿಸ್ತೀವಿ ನೋಡಿ, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ತೊಡಕು, ಹತ್ತಿರದವರು ಸ್ವಲ್ಪ ಆಪ್ತರು ದೂರ ಆಗ್ತಕ್ಕಂತಹ ಸಾಧ್ಯತೆ, ಅದು ವಾರದ ಆದಿಯಲ್ಲಿ. ಚಂದ್ರ ಪಂಚಮಾಧಿಪತಿ, ಮನಸ್ಸಿಗೆ ಹತ್ತಿರವಾದವರು ದೂರ ಆಗಿಬಿಡ್ತಾರೆ, ಅಂಥದ್ದೊಂದು ಲಕ್ಷಣ. ಅಂತ ಹೊರಟೋದ್ರು ಅಂತ ಅರ್ಥ ಅಲ್ಲ, ಸ್ವಲ್ಪ ಅಂತರ ಕಾಯ್ದುಕೊಳ್ತಕ್ಕಂಥ ಲಕ್ಷಣ ವಾರದ ಆದಿಯಲ್ಲಿ. ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಾವು ನೋಡಿ, ಚಂದ್ರ ಹುಯಿತಿ ಸ್ವಲ್ಪ ಕಣ್ಣಿಗೆ ತೊಂದರೆ ಮಾಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡುತ್ತೆ, ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದ ದೃಷ್ಟಿಯಿಂದ. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಅಲ್ಲಿ ಬುಧ ಚೆನ್ನಾಗಿದ್ದಾನೆ, ರವಿ ಚೆನ್ನಾಗಿ ದಿಗ್ಬಲ ರವಿಗೆ. ಹೀಗಾಗಿ ಕಾರ್ಯಸಾಧನೆ ಈ ಸರ್ಕಾರಿ ನೌಕರಲ್ಲಿ ಇರ್ತಕ್ಕಂಥವ್ರು ಅಥವಾ ಆ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರು ಯಾರು ಆಗಿರಬಹುದು, ಚೆನ್ನಾಗಿದೆ. ಸರ್ಕಾರದ ವಲಯ ಆಡಳಿತಾತ್ಮಕವಾಗಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ವೃತ್ತಿಯ ಬಲ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಒಳ್ಳೆಯ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ. ಅಲ್ಲಿ ಚಂದ್ರ ಗುರು ಇಬ್ಬರು ಸೇರಿಬಿಟ್ರೆ ಒಬ್ಬ ಬುದ್ಧಿಕಾರಕ, ಒಬ್ಬ ಮೃದುಕಾರಕ. ಬುದ್ಧಿವಂತ ಎರಡು ಸೇರಿದ್ರೆ ಏನಾಗುತ್ತೆ, ವಿಶಿಷ್ಟವಾದ ಮಾತು ಹೊಮ್ಮುತ್ತೆ. ಹಾಗೆ ಚೆನ್ನಾಗಿದೆ. ಒಳ್ಳೆಯ ಆಹಾರ, ಸುಗ್ರಾಸ ಭೋಜನ, ವಾಗ್ಮೀ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳ್ತಾರೆ. ಹಾಗಾಗಿ ಹಣಕಾಸಿಗೆ ತೊಂದರೆ ಇಲ್ಲ, ಆಹಾರಕ್ಕೆ ತೊಂದರೆ ಇಲ್ಲ, ಮಾತಿಗೆ ಸಮೃದ್ಧತೆ, ಮಾತಿಗೆ ತೊಂದರೆ ಇಲ್ಲ. ಹೀಗಾಗಿ ಎಲ್ಲ ರೀತಿಯ ಕೌಶಲ್ಯ ಪೂರ್ಣವಾದ ಮಾತಿನಿಂದ ಕಾರ್ಯ ಸಾಧನೆ ಇದ್ದರಲ್ಲಿ ತುಂಬ ಚೆನ್ನಾಗಿದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಮತ್ತು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ನಾಗ ಕವಚವನ್ನು ಕೇಳಿಸ್ಕೊಳ್ಬಹುದು. ಇವೆಲ್ಲ ಆರೋಗ್ಯವನ್ನು ಸ್ವಲ್ಪ ಸದೃಢ ಮಾಡುತ್ತೆ. ಇವು 12 ರಾಶಿಗಳ ಫಲಾಫಲ. ಈ ವಾರದಲ್ಲಿ ನೀವು ಏನನ್ನು ಗಮನಿಸ್ಕೊಳ್ಬೇಕು ಅದನ್ನೆಲ್ಲ ತಿಳ್ಕೊಳ್ಳಿ. ಎಚ್ಚರಿಕೆ ಇರತಕ್ಕಂತಹ ಕಡೆ ಎಚ್ಚರವಾಗಿರಿ ಅಷ್ಟೇ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಹಂತದಲ್ಲಿ ಸಾಲಬಾಧೆಯ ನಿವಾರಣೆಗಾಗಿರುವಂಥ ವಿಶೇಷವಾದಂಥ ಒಂದು ಮಂತ್ರದ ಬಗ್ಗೆ ತಿಳಿಸಿಕೊಡಲಾಗುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇನ್ನು ಸ್ವಲ್ಪ ಸಮಯ ಮಾತ್ರ ಬಾಕಿ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.